ವೆಲ್ಕಮ್ ಟು ಮೈ ಲೈವ್ ಪವಿ ಪಲ್ಲವಿ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಲ್ಲಿಗೆ ಗಿಡದ ಹತ್ತಿರ ಬಂದಿದ್ದೇನೆ. ಕಾಣಿಸ್ತಿದೆಯಾ ನಿಮಗೆ? ನೋಡಿ, ತುಂಬ ದಿವಸ ಆಯ್ತಲ್ವಾ ಮಲ್ಲಿಗೆ ವೀಡಿಯೋ ಮಾಡಲೇ ಇಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತ. ಈಗ ಸ್ವಲ್ಪ ಮೋಡ ಇದೆ ಮಾರೆ, ವೀಡಿಯೋ ಅಷ್ಟು ಕ್ಲಿಯರ್ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ. ಹೌದು, ತುಂಬ ಮೊಗ್ಗೆಲ್ಲ ಬಿಟ್ಟಿದೆ, ಆದರೆ ನಮ್ಮ ಗಿಡ ಒಂದು ಅಷ್ಟೊಂದೇನು ಚೆನ್ನಾಗಿಲ್ಲ ನೋಡಿ ಅಂತೆ. ಯಾಕೆಂದರೆ ನಮ್ಮ ಕಡೆ ಮಳೆ ನಿಲ್ಲೇ ಇಲ್ಲ ಅಲ್ವಾ ಮೊನ್ನೆ ತನಕ. ದೀಪಾವಳಿ ತುಳಸಿ ಹಬ್ಬ ತನಕನೂ ಮಳೆ, ಸಿಡಿಲು, ಗುಡುಗು ಎಲ್ಲ ತುಂಬಾ. ಹಾಗೆ ಹುಲ್ಲೆಲ್ಲ ತೆಗೆಸಿದ್ದು ಮಾತ್ರ. ಇದಕ್ಕೆನೆಲ್ಲ ಗೊಬ್ಬರ ಎಲ್ಲ ಹಾಕಬೇಕು. ಏನಿದನ್ನು ಕರೆಕ್ಟಾಗಿ ಮಾಡಲಿಕ್ಕೆ ಉಂಟು, ಅಂದರೆ ಈಗ ಈ ಮಳೆಯಿಂದಾಗಿ ಏನು ಮಾಡಲಿಕ್ಕೆ ಆಗಿಲ್ಲ ಜಾಸ್ತಿ. ಬೆಳಿಗ್ಗೆ ಹೂವೆಲ್ಲ ಕೊಯ್ದಾಗಿದೆ, ಇಲ್ಲೆಲ್ಲ ಕಾಣಿಸ್ಬೋದು ನಿಮಗೆ. ಇದೆಲ್ಲ ನಾಳಿನ ಮೊಗ್ಗು ನೋಡಿ, ಮೊಗ್ಗೆಲ್ಲ ಚಿಕ್ಕದಾಗಿದೆ. ಮಲ್ಲಿಗೆ, ಓ ಮಲ್ಲಿಗೆ, ಮಲ್ಲಿಗೆ ನೋಡಿ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ? ಅದು ಎಂತ ಹೇಳ್ತಾರೆ, ಇದೆಲ್ಲ ಹಕ್ಕಿ ಚಿಕ್ಕದು ಹಾರಾಡ್ತಾ ಇದೆ ಇಲ್ಲಿ. ಇನ್ನು ಇದಕ್ಕೆ ನಾವು ಬಳಸುವಂಥ ಗೊಬ್ಬರ ಎಲ್ಲ ರೆಡಿಯಾಗಿದೆ, ಅದು ಸಹ ನಾನೀಗ ತೋರಿಸ್ತೀನಿ ನಿಮಗೆ. ಇದರಲ್ಲಿಲ್ಲ, ಇದರಲ್ಲಿ ಖಾಲಿಯಾಗಿದೆ ನೋಡಿ, ಎಷ್ಟೇ ಇರೋದು. ಈ ಗಿಡದಲ್ಲಿ ಎಂತ ಗೊತ್ತುಂಟ, ಮಲ್ಲಿಗೆ ಗಿಡ ತುಂಬಾ ಚಿಗುರಾಗಿರಬಾರ್ದು. ಅಂದರೆ ಎಂತ ಹೇಳ್ತಾರೆ, ತುಂಬ ಎಲೆಯೆಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಇರಬಾರ್ದು. ಹಾಗಿದ್ದರೆ ಎಲ್ಲ ಅದು ಹೂ ಆಗೋದಿಲ್ಲ ನೋಡಿ. ಇಲ್ಲಿ ಕೆಲವು ಗಿಡದಲ್ಲಿ ಕಾಣಿಸ್ಬೋದು ನಿಮಗೆ, ಸೊರಗಿದಾಗಿ ಇರಬೇಕು ಮಲ್ಲಿಗೆ ಗಿಡ ಯಾವತ್ತು. ಕಾಣಿಸ್ತಿದೆಯಾ? ತುಂಬ ಒಳ್ಳೆಯದಿದ್ದರೆ ಅದರಲ್ಲಿ ಹೂ ಆಗಲ್ಲ, ಖಾಲಿ ಎಲೆಗಳೆಲ್ಲ ಮಾತ್ರ ಬೆಳೀತವೆ. ನಾನು ನಿಮಗೆ ಮುಂಚೆ ಸಹ ಹೇಳಿದ್ದೆ, ಮುಂಚಿನ ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ, ನಾವು ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡಲ್ಲ. ನಾವು ಮಲ್ಲಿಗೆ ಗಿಡಕ್ಕೆ ಆಗ್ಬೋದು, ತರಕಾರಿ ಗಿಡಗಳಿಗೆ ಆಗ್ಬೋದು, ಯಾವುದಕ್ಕೆ ಸಹ ನಾವು ಏನಿದ್ರು ಹಟ್ಟಿ ಗೊಬ್ಬರ, ಹಾಗೆ ಕೋಳಿ ಗೊಬ್ಬರ ತುಂಬ ಏನು ಹಾಕಲಿಕ್ಕೆ ಆಗಲ್ಲ, ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ ಅಲ್ವಾ, ಹಾಗೆ ಅದೆಲ್ಲ ಮಾತ್ರ ನಾವು ಯೂಸ್ ಮಾಡುವಂಥದ್ದು. ಬನ್ನಿ ತೋರಿಸ್ತೀನಿ. ಬೋದು ಇಲ್ಲಿಷ್ಟು ಸಗಣಿ ಇಟ್ಟಿದ್ದೇನೆ. ಹಾಗೆ ನೋಡಿ, ಇಲ್ಲಿ ನೋಡಿ, ಇದನ್ನು ಈ ಥರ ಇದರಲ್ಲಿ ಎಲ್ಲ ರೀತಿದ್ದು ಇದೆ. ಅಂದರೆ ಸಗಣಿ ಆಗಿರ್ಬೋದು, ಕೋಳಿ ಗೊಬ್ಬರ, ಹಾಗೆ ನೆಲಗಡಲೆ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಹೀಗೆ ಲಿಕ್ವಿಡ್ ಥರ ಮಾಡಿ ಇಟ್ಟುವಂಥದ್ದು. ಇದನ್ನು ಒಂದು ಚಿಕ್ಕ ಬಕೆಟ್ಟಿನಲ್ಲಿ 1 ಬಕೆಟ್ನಷ್ಟು ಗಿಡಗಳಿಗೆ ಹಾಕಬೇಕು. ಹೀಗೆ ನಾವು ಇದನ್ನು ವಾರಕ್ಕೊಂದ್ಸಲ ಆದರೂ ಹಾಕ್ತಾ ಇರಬೇಕಿನ್ನು. ಇಷ್ಟ ತನಕ ಆದರೆ ಹಾಕಲಿಲ್ಲಾದರೂ ತೊಂದರೆ ಇಲ್ಲ. ಮಳೆಗಾಲದಲ್ಲಿ ಹಾಕಿದರೂ ಅದೇನು ಅಷ್ಟೇನು ಪ್ರಯೋಜನ ಬರಲ್ಲ, ಯಾಕೆಂದರೆ ಎಲ್ಲ ಎರೆಹುಳು, ಬೇರೆ ಎಲ್ಲ ಹುಳು, ಕ್ರಿಮಿ ಕೀಟಗಳೇ ಜಾಸ್ತಿ ಅಲ್ವಾ. ಇನ್ನೂ ಹಾಕ್ತಾ ಇರಬೇಕಾಗ್ತದೆ. ಇನ್ನು ನಮ್ಮ ಕಡೆ ಕರಾವಳಿ ಕಡೆ ಎಲ್ಲ ಸೆಕೆ ಸ್ಟಾರ್ಟ್ ಆಯ್ತಲ್ವಾ, ಈ ಟೈಮ್ಗೆ ಇನ್ನೂ ಮಲ್ಲಿಗೆ ತುಂಬಾ ಆಗ್ತದೆ. ಹಾಗೆ ನೋಡ್ಬೋದು ನೀವಿಲ್ಲಿ ಹರಳಿದೆ ಕೆಲವೆಲ್ಲ. ಇವುಗಳನ್ನೆಲ್ಲ ನಾವು ತೆಗೆದು ಬಿಸಾಡಬೇಕು, ಇಲ್ಲಾಂದರೆ ನೋಡಿ ಈ ರೀತಿ ಹುಳು ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮೊಗ್ಗೆಲ್ಲ. ಇದೆಲ್ಲ ನಾವು ಸಂಜೆ ಹೊತ್ತಿಗೆ ಕ್ಲೀನ್ ಮಾಡಬೇಕಾಗ್ತದೆ. ಎಲ್ಲ ಗಿಡಗಳಲ್ಲಿ ನಾವು ಎಷ್ಟೇ ಕೊಯ್ದರೂ ಮೊಗ್ಗು ಉಳಿದು ಬಿಡ್ತದೆ. ಅದು ಮತ್ತೆ ಹರಳಿದರೆ ನಾವು ಸಂಜೆ ಹೊತ್ತಿಗೆ ಬಂದು ಅದನ್ನು ಬಿಸಾಡುವುದು. ನೋಡಿ, ಇದಕ್ಕೆ ನಾವೇನು ಡೈಲಿ ನೀರು ಹಾಕಬೇಕಂತಿಲ್ಲ, 2 ದಿವಸಕ್ಕೊಮ್ಮೆ ನೀರು ಹಾಕಿದರೆ ಸಾಕಾಗ್ತದೆ. ತುಂಬ ದಿವಸದ ನಂತರ ನನ್ನ ಮಲ್ಲಿಗೆ ಗಿಡವನ್ನು ನೀವು ಸಹ ನೋಡ್ತಾ ಇದ್ದೀರಾ. ಹಾಗೆ
ನೋಡುವ, ಇನ್ನು ಟೈಮ್ ಸಿಕ್ಕಿದಾಗಲೆಲ್ಲ ಕೃಷಿ ವಿಡಿಯೋನೇ ಮಾಡಬೇಕಂತ ಇದ್ದೀನಿ ನಾನು. ಹಾಗೆ ಇನ್ನು ಮಲ್ಲಿಗೆ ಕೃಷಿಯಲ್ಲಿ ಅಂದರೆ ದೊಡ್ಡ ಗಿಡದಿಂದ ನಾವು ಚಿಕ್ಕ ಗಿಡ ಮಾಡುವಂಥದ್ದು ಕೃಷಿಯಾಗಿ ನರ್ಸರಿಯಲ್ಲಿ ಮಾಡ್ತಾರಲ್ವ, ನಾವು ಚಿಕ್ಕ ಚಿಕ್ಕ ನರ್ಸರಿಯಿಂದ ಹೇಗೆ ತರ್ತೀವಿ ಹಾಗೆ ನಾವಿಲ್ಲಿ ಮಾಡ್ತೀವಿ. ಇನ್ನು ತುಂಬಾ ಡಿಮ್ಯಾಂಡು ಇದೆ, ಆರ್ಡ್ರ್ ಇದೆ. ನಾವು ವರ್ಷಂಪ್ರತಿ ಮಾಡ್ತೀವಿ. ಈ ಸಲ ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ಮಳೆ ನಿಂತೇ ಇಲ್ಲ ಅಲ್ವಾ, ಆದ ಕಾರಣ. ಅದರ ವೀಡಿಯೋನು ಮುಂಬರುವ ದಿನಗಳಲ್ಲಿ ನಾನು ನಿಮಗೆ ಹಾಕ್ತೀನಿ. ಇವತ್ತಿನ ವೀಡಿಯೋ ಇಷ್ಟೇ. ಹಾಗೆ ಮಲ್ಲಿಗೆ ಗಿಡ ಅಂತಂದರೆ ಸೊಂಪಾಗಿ ಬೆಳೆಯಬಾರ್ದು ಅಂತ, ಅದು ಸ್ವಲ್ಪ ಒಣಕಲ್ ರೀತಿಯೇ ಇರಬೇಕು, ಇಲ್ಲಾಂದರೆ ಹೂವಾಗಲ್ಲ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.